ಈಗ ಚಾಮರಾಜನಗರದ ಸ್ಟೋರಿ ನೋಡೋಣ. ಚಾಮರಾಜನಗರದ ಈ ಗ್ರಾಮ ಪಂಚಾಯಿತಿಯ ಮುಂಭಾಗವೇ ವಾಟರ್ ಮ್ಯಾನ್ ಒಬ್ಬರು ನೇಣಿಗೆ ಕೊರಳೊಡ್ಡಿದ್ದಾರೆ. ಕಾರಣ ಏನು ಅಂತಂತಂದ್ರೆ ಸುಮಾರು ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ ಅಂತ. ಗ್ರಾಮ ಪಂಚಾಯಿತಿ ಮುಂಭಾಗವೇ ನೇಣಿಗೆ ಕೊರಳೊಡ್ಡಿದ್ದಾರೆ ವಾಟರ್ ಮ್ಯಾನ್. ಇದಾಗಿರೋದು ಚಾಮರಾಜನಗರ ಜಿಲ್ಲೆಯ ಹೊಂಗನೂರಿನಲ್ಲೇ ಆಗಿರೋ ಘಟನೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಚಿಕ್ಕಸು ನಾಯಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 65 ವರ್ಷ ಇವರಿಗೆ. ಕಳೆದ ತಿಂಗಳಿನಿಂದ ಸಂಬಳವನ್ನ ಕೊಡ್ತಾ ಇಲ್ಲ ಅಂತ ಬೇಸತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸುಮಾರು ತಿಂಗಳಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪತಿ ಹಾಗೂ ಪಿಡಿಒ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಧ್ಯಕ್ಷೆ ರೂಪಾಪತಿ ಮೋಹನ್ ಕುಮಾರ್, ಪಿಡಿಒ ರಾಮೇಗೌಡ ಇವರಿಬ್ಬರೇ ನನ್ನ ಸಾವಿಗೆ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು. ಆಮೇಲೆ ಕೆಲಸದ ಸಮಯದಲ್ಲಿ ಮೋಹನ್, ರಾಮೇಗೌಡ ದಿನನಿತ್ಯವೂ ಕಿರುಕುಳವನ್ನ ಕೊಡ್ತಾ ಇದ್ರು. ನನಗೆ ಆರೋಗ್ಯ ಸಮಸ್ಯೆ ಇದೆ, ಸರಿ ಇಲ್ಲ ನನಗೆ ಅಂತಂದ್ರೂ ಕೂಡ ಕೆಲಸ ಮಾಡುವಂತ ಟಾರ್ಚರ್ ಕೊಡ್ತಾ ಇದ್ರಂತೆ. ಗ್ರಾಮ ಪಂಚಾಯತಿ ಕಚೇರಿ ಬಾಗಿಲ ಬಳಿಗೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಈಗ ಸ್ಥಳಕ್ಕೆ ಚಾಮರಾಜನಗರ ಪೂರ್ವ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಡೆತ್ ನೋಟ್ ಅನ್ನ ಬರೆದಿರೋದನ್ನ ಗಮನಿಸ್ತಾ ಇದ್ದೀರಿ. ಸಿಇಒಗೆ ಎಷ್ಟು ಬಾರಿ ದೂರು ಕೊಟ್ಟರು ಈ ಕಿರುಕುಳದ ಬಗ್ಗೆ, ಯಾವುದು ಕೂಡ ನಿಲ್ಲಿಲ್ಲ, ಅದಕ್ಕೆ ಪರಿಹಾರವೂ ಕೂಡ ಸಿಕ್ಕಲಿಲ್ಲ. ಎಷ್ಟು ತಿಂಗಳು ಅಂತ ನಾನು ಸಹಿಸ್ಕೊಂಡು ಹೋಗೋದು ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು. ಈ ಡೆತ್ ನೋಟನ್ನು ಬರೆದಿಟ್ಟು ಇದೇ ಗ್ರಾಮ ಪಂಚಾಯತಿ ಕಚೇರಿಯ ಬಾಗಿಲ ಬಳಿಗೆ ನೇಣಿಗೆ ಶರಣಾಗಿದ್ದಾರೆ ಚಿಕ್ಕಸು ನಾಯಕ. ನೇಣಿಗೆ ಕೊರಳೊಡ್ಡಿರುವಂಥ ಫೋಟೋ ನೋಡ್ತಾ ಇದ್ದೀರಲ್ಲ, ಇದು ಗ್ರಾಮ ಪಂಚಾಯತಿ ಕಚೇರಿಯ ಬಾಗಿಲು ಬಳಿ. ಮತ್ತೊಂದು ಕಡೆ ಡೆತ್ ನೋಟನ್ನು ಗಮನಿಸ್ತಾ ಇದ್ದೀರಿ. ಇದೇ ಚಿಕ್ಕಸು ನಾಯಕ ಆ ಡೆತ್ ನೋಟ್ನಲ್ಲಿ ತನಗೆ ನೀಡಲಾಗ್ತಾ ಇದ್ದಂತಹ ಕಿರುಕುಳ, ಬರಬೇಕಾದಂತಹ ಸಂಬಳದ ಬಗ್ಗೆ, ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಸುಮಾರು ತಿಂಗಳಾಯಿತು, ನನಗೆ ಬರೋ ಬಾಕಿ ಇದೆ, 27 ತಿಂಗಳಿಂದ ನನಗೆ ಸಂಬಳವನ್ನೇ ಕೊಡ್ತಾ ಇಲ್ಲ, ಕೊಟ್ಟಿಲ್ಲ, ಒಂದಾಗಲಿ ಎರಡಾಗಲಿ ಅಡ್ಜಸ್ಟ್ ಮಾಡ್ಕೊಬೋದು, 27 ತಿಂಗಳು, 2 ವರ್ಷಕ್ಕೂ ಹೆಚ್ಚು ನನಗೆ ಸಂಬಳನೇ ಕೊಟ್ಟಿಲ್ಲ, ನಾನು ಹೇಗೆ ಜೀವನ ಸಾಗಿಸೋದು? ಆಮೇಲೆ ಇದ್ರ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಅದಲ್ಲದೆ ಡೈಲಿ ಕೆಲಸಕ್ಕೆ ಹಾಜರಾಗುವಂಥ ಸಂದರ್ಭದಲ್ಲಿ ನಿತ್ಯವೂ ಕಿರುಕುಳವನ್ನು ಕೊಡಲಾಗ್ತಾ ಇತ್ತಂತೆ. ಇದ್ರ ಬಗ್ಗೆ ಉನ್ನತಾಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡ್ರೂ ಪ್ರಯೋಜನ ಆಗಲಿಲ್ಲ ಅಂಥೇಳಿ ಆ ಸೂಸೈಡ್ ಡೆತ್ ನೋಟ್ನಲ್ಲಿ ಬರೆದುಕೊಂಡಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಲೈವ್ನಲ್ಲಿ. ಶ್ರೀನಿವಾಸ್, ಇದಕ್ಕೆ ಸಂಬಂಧಪಟ್ಟಂತೆ ಉನ್ನತಾಧಿಕಾರಿಗಳಿಗೆ ಒಂದಷ್ಟು ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಯಾರೂ ಇದನ್ನ ಪರಿಹಾರವನ್ನ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಅವರ ನಿರ್ಲಕ್ಷ್ಯವೂ ಕೂಡ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಒಂದಲ್ಲ ಎರಡಲ್ಲ 27 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಆತನಿಗೆ. ಯಾಕೆ, ಏನಾಯ್ತು? ಆ ಡೆತ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾನೆ ಆತ? ಇದು ಏನಂತಂದ್ರೆ ಶರತ್, ಚಾಮರಾಜನಗರ ಜಿಲ್ಲೆಯ ಅನೂರು, ಅಂದ್ರೆ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಎರಡೂ ಬರುತ್ತೆ. ಅನೂರು ರೈತದು ಒಂದು ಒಂಗನೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಒಂಗನೂರಿನಲ್ಲಿ ಏನು ವಾಟರ್ ಮ್ಯಾನ್ ಆಗಿದ್ರು ಚಿಕ್ಕೂಸ್ ನಾಯಕ ಅವರು ಹಲವಾರು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸತತವಾಗಿ 27 ತಿಂಗಳ ಒಂದು ಸಂಬಳವನ್ನ ಕೊಟ್ಟಿರಲ್ಲ ಈ ಪಿಡಿಒ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅವ್ರು ಸಾಕಷ್ಟು ಸತಿ ಬೇಡ್ಕೊಂಡಿರ್ತಾರೆ, ನಂಗೆ ಜೀವನ ನಿರ್ವಹಣೆ ಮಾಡಕ್ಕೆ ಆ ಸಂಬಳ ಬಹಳ ಅವಶ್ಯಕತೆ ಇದೆ, ನಾನು ದಿನವಿಡೀ ಕೆಲಸ ಮಾಡ್ತೀನಿ, ನನಗೆ ಜೀವನ ಸಾಗಿಸೋದಕ್ಕೆ ಕಷ್ಟ ಆಗಿದೆ, ಕುಟುಂಬ ನನ್ನನ್ನು ನಂಬ್ಕೊಂಡಿದೆ ಅಂತಕ್ಕಂಥ ಒಂದು ಪರಿಪರಿಯಾಗಿ ಬೇಡ್ಕೊಂಡಿದೀನಿ ಅಂತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಅವ್ರು ಯಾರು ಕೂಡ ಇದ್ರ ಬಗ್ಗೆ ಕ್ರಮವನ್ನೇ ಕೈಗೊಂಡಿಲ್ಲ ಅಂತಕ್ಕಂಥದ್ದು. ಮತ್ತೆ ನಿರ್ಲಕ್ಷ್ಯ ವಹಿಸಿದ್ರು, ಮತ್ತೆ ಅವ್ರಿಗೆ ಏನ್ ರಜಾ ಕೇಳಿದ್ರು ಕೂಡ ಬೇರೆ ಒಬ್ಬರನ್ನ ಇಟ್ಟು ಮತ್ತೆ ನೀನ್ ರಜಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೇನೆ ಹುಷಾರಿಲ್ಲ ಅಂದ್ರೂ ಕೂಡ ಕೆಲಸ ಮಾಡ್ಬೇಕು ಅಂತಕ್ಕಂಥ ಸಾಕಷ್ಟು ಅವ್ರಿಗೆ ತೊಂದರೆ ಕೊಟ್ಟರು, ಕಿರುಕುಳ ಕೊಟ್ಟರು ಅಂತ ಹೇಳಿ ಅವರು ಒಂದು ಡೆತ್ ನೋಟ್ನು ಸಹ ಬರೆದು ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಅವರ ರೂಪಾ ಮೋಹನ್ ಅಂತ, ಅಂದ್ರೆ ರೂಪಾ ಅವರ ಪತಿ ಮೋಹನ್ ಕುಮಾರ್ ನನಗೆ ಮತ್ತೆ ಪಿಡಿಒ ರಾಮೇಗೌಡ ಅಂತಕ್ಕಂಥವ್ರು ಬಹಳ ಕಿರುಕುಳ ಕೊಡ್ತಿದ್ರು, ನನ್ನ ಸಂಬಳವನ್ನು ಕೂಡ ನೀಡಲಿಲ್ಲ, ಮತ್ತೆ ಸೈನ್ ಹಾಕಕ್ ಹೋದಂತ ಸಂದರ್ಭದಲ್ಲೂ ಸೈನ್ ಆಗ್ತಿರ್ಲಿಲ್ಲ ಸಂಬಳದ ವಿಚಾರದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಸಿಇಒ ಕೂಡ ನಾನು ದೂರು ಸಲ್ಲಿಸಿದೆ, ಅವರು ಕೂಡ ಈ ಕೆಲಸವನ್ನ ಸರಿಯಾಗಿ ಮಾಡಕ್ಕಾಗಿಲ್ಲ. ಸೊ ನಾನು ಬೇಸೆತ್ತು ಕೊನೆಗೆ ರಾಜೀನಾಮೆ ನೀಡುವಂತ ಕೆಲಸನೂ ಬಂತು. ನನಗೆ ನೀವು ಎಲ್ಲ ಸಂಬಳವನ್ನ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆನೂ ಸಹ ಕೊಟ್ಟೆ. ಆದ್ರೆ ರಾಜೀನಾಮೆ ತಗೊಂಡಂತವ್ರು ನನ್ಗೆ ಈವರೆಗೂ ಸಂಬಳ ನೀಡಿದ್ದೇನೆ, ನನಗೆ ಬಹಳ ತೊಂದರೆ ಆಗ್ತಾ ಇದೆ, ನನಗೆ ಆರೋಗ್ಯ ಬಹಳ ಹದಗೆಟ್ಟಿದೆ, ಹಂಗಾಗಿ ನೀವು ಕೊಡಬೇಕು ಅಂತ ಕೇಳ್ಕೊಂಡ್ರು ಕೊಡ್ಲಿಲ್ಲ. ಸೊ ಹಾಗಾಗಿ ನಾ ಬೇಸೆತ್ತು ನಾನು ಈ ಒಂದು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ. ಈ ಸಾವಿಗೆ ಇವ್ರಿಬ್ರೇ ಕಾರಣ ಅಂತಕ್ಕಂಥದ್ದನ್ನ ನೀಟಾಗಿ ಅವರು ಡೆತ್ ನೋಟ್ ನಲ್ಲಿ ಬರೆದು ಅದನ್ನ ಅಂಟಿಸಿ ಗ್ರಾಮ ಪಂಚಾಯತಿ ಮುಂಭಾಗನೇ ಈ ಒಂದು ಆತ್ಮಹತ್ಯವನ್ನ ಮಾಡ್ಕೊಂಡಿದ್ದಾರೆ. ಶರತ್, ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ.